ನನ್ನ ಹೆಸರು ಜ್ಯೋತಿ ಸರ್. ನಮ್ಮನ್ನು ಇದೇ ಥರ ನಂಬಿಸಿದ್ರು ಸರ್ ಜನ. ಹಳ್ಳಿಗಳಲ್ಲೆಲ್ಲ ಬಂದು ಪೇಪರೆಲ್ಲ ನ್ಯೂಸ್ ಮಾಡಿದ್ರು. ನಮಗೆ ಗೊತ್ತಿಲ್ಲ ಸರ್ ಈ ಥರ ಮೋಸ ಮಾಡ್ತಾರೆ ಅಂತ. ಆವಾಗ ನಾವೇನು ಮಾಡಿದ್ರಿ ಅಂದರೆ ಕೇಳಿದ್ವಿ ಸರ್, ಕಂಪ್ನಿ ಹತ್ರನೇ ಬಂದು ಮೇಡಮನ್ನು ಕೇಳಿದ್ವಿ. ಮೇಡಮನ್ನು ಕೇಳಿದ್ರೆ ಮೇಡಮ್ನ ಹೇಳಿದ್ದೆಲ್ಲ ಒಂದೇ, ನೋಡಿಮ್ಮ ನಿಮ್ಮ ದುಡ್ಡಿಗೆ ನಾನು ಹೊಣೆ, ನೀವು ಯಾವತ್ತೂ ಭಯ ಬೀಳಬೇಡ್ರಿ, ನಿಮ್ಮ ಥರ ನಾನು ಒಂದು ಎಣ್ಣೆ ಅಲ್ಲ, ನಿಮಗೆಲ್ಲ ನಾನು ಮೋಸ ಮಾಡ್ತೀನಿ ಅಂತ ಹೇಳಿದರು ಸರ್ ರಮ್ಯಾ ಮೇಡಮು. ಆವಾಗ ನಾನು ಮನೇಲಿ ಮಕ್ಕಳಿಗೆ ಗಂಡನಿಗೆ ಯಾರಿಗೂ ಗೊತ್ತಿಲ್ಲ ಸರ್. ನಾನು ಒಡವೆ ಎತ್ಕೊಂಡೋಗಿ 10 ಲಕ್ಷಕ್ಕಿಟ್ಟು 10 ಲಕ್ಷ ಎತ್ಕೊಂಡ್ಬಂದು ಇನ್ವೆಸ್ಟ್ ಮಾಡಿದೆ ಸರ್. ನನಗೂ ಒಂದು ತಿಂಗಳ ಪೇಮೆಂಟ್ ಕೂಡ ಬಂತು. 1 ಲಕ್ಷ ರೂಪಾಯಿಗೆ 20,000 ಬರುತ್ತೆ ಅಂತಂದರೆ ಮನೇಲಿ ನಾವು ಪ್ಯಾಕಿಂಗ್ ಮಾಡಿಕೊಂಡ್ರೆ ಬರುತ್ತೆ, ನಮಗೂ ಕೆಲಸ ಕಾರ್ಯ ಇಲ್ಲ, ಮಕ್ಕಳನ್ನ ಸಾಕಬೇಕಲ್ಲ ಅಂತ ಹೆಣ್ಮಕ್ಳು ಈ ಥರ ನಂಬಿದ್ದೀವಿ ಸರ್ ನಾವು. ನಮಗೆ ಏನು ಹೇಳಿದ್ರು ಅಂದರೆ 3 ದಿವಸದಲ್ಲಿ ಒಂದು 8 ದಿವಸದಲ್ಲಿ ಫೋನ್ ಮಾಡಿದರೆ ಮೇಡಮ್ ಹೇಳಿದರು 5ನೇ ತಾರೀಕುವರೆಗೂ ಟೈಮ್ ಕೊಡಿ, 5ನೇ ತಾರೀಕು ಆದಮೇಲೆ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದರು ಸರ್ ಅವರು. ಸರ್ ನನಗೆ 1 ತಿಂಗಳು ಪೇಮೆಂಟ್ ಬಂತು ಸರ್. 1,20,000 ಬಂತು ಸರ್ ನನಗೆ. ಆ 1,20,000 ಬಂದಿದ್ದಕ್ಕೆ ನಂಬಿಕೆ ಬಂತು ಸರ್ ನಮಗೆ. ಅದಕ್ಕೆ ನಾವೇನು ಮಾಡಿದ್ವಿ, ತಿಂಗಳ ಹಂಗೆ ಎತ್ಕೊಬಂದು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. 4 ತಿಂಗಳಿಗೂ 10 ಲಕ್ಷ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ ಸರ್. ಈ ಥರ ನಮ್ಮ ಹೆಣ್ಮಕ್ಳು ನೀವೆಲ್ಲ ಕೇಳಿದ್ರಲ್ಲ, ಯಾಕೆ ನಿಮ್ಮವರೆಲ್ಲ ಇನ್ನೂ ಬಂದಿಲ್ಲ, ಕಟ್ಟಿರೋರೆಲ್ಲ ಬಂದಿಲ್ಲ ಅಂತ ಕೇಳಿದ್ರಲ್ಲ. ಕಟ್ಟಿರೋರೆಲ್ಲ ಬರೋದಕ್ಕೆ ಯಾರಿಗೂ ಗೊತ್ತಿಲ್ಲ ಸರ್ ಹಳ್ಳಿಗಳಲ್ಲಿ ಇನ್ನೂ. ಇದೆಲ್ಲ ಪೇಕ್ ಮಾಡ್ತಾ ಇರೋದು, ಫೇಕ್ ನ್ಯೂಸ್ಗಳು, ಈ ವಿಡಿಯೋಗಳೆಲ್ಲ ಸುಮ್ಮನೆ ಹೇಳ್ತಾ ಇರೋದು. ಇಷ್ಟೆಲ್ಲ ದುಡ್ಡು ಕೊಡೋರು, ಪೇಮೆಂಟ್ ಲಿಂಕ್ ಕೊಡೋರು ಅವ್ರೇನು ಮೋಸ ಮಾಡ್ತಾರ ಅಂತ ಕೇಳೋರಾಗಿದ್ದಾರೆ ಸರ್ ಹಳ್ಳಿಗಳಲ್ಲಿ. ಇವಾಗ ನಮ್ಮ ಜೊತೆನೇ ಸುಮಾರು ಜನ ಕಟ್ಕೊಂಡಿದ್ದಾರೆ, ಅವರು ಕೂಡ ಇನ್ನೂ ಬಂದಿಲ್ಲ. ಇವಾಗ ನಮಗೆ ನಿನ್ನೆ 5ನೇ ತಾರೀಕು ಪೇಮೆಂಟ್ ಹಾಕ್ತೀನಿ ಅಂತ ಪೇಮೆಂಟ್ ಹಾಕ್ದಿದ್ದಕ್ಕೆ ನಾವು ಇವತ್ತು ಬಂದಿದ್ದು ಸರ್ ಸ್ಟೇಷನ್ ಹತ್ರ. ಇಲ್ಲಾಂದರೆ ನಮಗೆ ಗೊತ್ತಿಲ್ಲ. ನಾವಿದು ಇನ್ನು ಫೇಕ್ ನ್ಯೂಸ್ಗಳು ಆಗ್ತಾ ಇರೋದು, ಇವ್ರ ವಿಡಿಯೋಗಳಿಗೆ ಇನ್ನೇನು ಸುಮ್ಮನೆ ಕೆಲಸ ಇಲ್ಲ ಹಿಂಗೆಲ್ಲ ಮಾತಾಡ್ಕೊಂಡು ನಾವು ಇದ್ಬಿಟ್ಟಿದ್ದೀವಿ ಸರ್ ಹಳ್ಳಿಗಳಲ್ಲಿ. ನಮಗೇನಂತಂದರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು 5 ಜನ ಕೆಲಸ ಇಟ್ಕೊಂಡು ನಮಗೂ 1 ಲಕ್ಷಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ತಗೊಂಬಂದು ಮನೇಲಿ ಹಾಕ್ತಾಯಿದ್ರು ಸರ್. ನಾವು 1-2-3 ಕೆಲಸದವ್ರನ್ನ ಇಟ್ಕೊಂಡು ಪ್ಯಾಕಿಂಗ್ ಮಾಡಿ ಅವ್ರು ಬಂದಿದ್ದ ಟೈಮ್ ನಾವು ಪ್ಯಾಕಿಂಗ್ ಎತ್ತು ಕಳಿಸ್ತಾ ಇದ್ವಿ. ಇವಾಗ 3 ತಿಂಗಳಿಂದ ಪೇಮೆಂಟು ಬರಲಿಲ್ಲ, ಒಂದೂ ಇಲ್ಲ. ನಾವು ಕೇಳ್ತಾನೆ ಇದ್ವಿ ಫೋನ್ ಮಾಡಿ. ಅವ್ರೇನು ಹೇಳಿದ್ರಂದರೆ, ಇಲ್ಲಿ ನಮಗೆ ಆಡಿಟ್ ನಡೀತಾ ಇದೆ, ಆಡಿಟು ಗ್ರೇಡಿಂಗ್ ನಡೀತಾ ಇದೆ ವರ್ಷಕ್ಕೊಂದ್ಸತಿ, ಇದು 2 ತಿಂಗಳಾದಮೇಲೆ ನಿಮ್ಗೆ ಒಂದೇ ಸತಿ ಹಾಕ್ತೀವಿ ಅಂತ ಹೇಳಿದರು. ಅದಾದ ನಂತರ ಅವ್ರು ಹೇಳಿದ್ದು ಸರ್, ಒಂದು 8 ದಿವಸದಲ್ಲಿ ಫೋನ್ ಮಾಡಿ ರಮ್ಯಾ ಮೇಡಮ್ ಅವ್ರು ಫೋನ್ ಎತ್ಕೊಂಡು ಹೇಳಿದ್ದು ಏನಂದರೆ, ಇಲ್ಲಮ್ಮ ಇಲ್ಲ, ಇನ್ನೂ ಆಡಿಟ್ ನಡೀತಾ ಇದೆ, ಇದು ಬೇರೆಯವ್ರಿಗೆಲ್ಲ 2 ಸತಿ ಸ್ಯಾಲ್ರಿ ಹೋಗ್ಬಿಟ್ಟಿದೆ, ಹಂಗಾಗಿ ನಿಮ್ಗೆ ಸ್ಯಾಲ್ರಿ ಬಂದಿಲ್ಲ, ನಿಮ್ಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಸರ್. ಮತ್ತು 8 ದಿವಸದಿಂದ ಫೋನೇ ತೆಗ್ದಿಲ್ಲ. ಆಮೇಲೆ ಅವ್ರ ಊರು ಬೇಲಹಳ್ಳಿ ಅಂತ ನಮಗೆ ಗೊತ್ತಾಯಿತು. ಅವ್ರ ಊರ ಹತ್ರ ಹೋದ್ವಿ, ಅವ್ರ ಊರಲ್ಲಿ ಇದ್ದಿಲ್ಲ ಸರ್, ಅವ್ರು ಕೋಲಾರದಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಸ್ಟೇಷನ್ ಹತ್ರ ಇವತ್ತು ಬಂದಿದ್ದು ಸರ್. ನಮ್ಗೆ ಗೊತ್ತೇ ಇಲ್ಲ ಸರ್ ಹಳ್ಳಿಗಳಲ್ಲಿ, ಇನ್ನೂ ಕೆಲವ್ರಿಗೆ ಗೊತ್ತೇ ಇಲ್ಲ ಸರ್ ಹಳ್ಳಿಗಳಲ್ಲಿ ಕೂಡ ಸರ್. ರಮ್ಯಾ ಮೇಡಮ್ ಸರ್, ಮ್ಯಾನೇಜರ್ ರಮ್ಯಾ ಮೇಡಮ್ ಮೇಲೇ ಗ್ಯಾರಂಟಿ ಸರ್ ನಮಗೆ. ಇನ್ಯಾರನ್ನೂ ನಾವು ನೋಡಿ ಇಲ್ಲ, ನಾವು ಯಾರನ್ನ ನಂಬಿ ಹಾಕ್ಲಿಲ್ಲ ಸರ್. ಹ್ಞೂ ಸರ್, ಅವ್ರನ್ನೇ ನಾವು ನೋಡಿದ್ದು, ಅವ್ರ ಹತ್ರನೇ ಮಾತಾಡಿದ್ದು, ಅವ್ರ ಹತ್ರನೇ ಕಟ್ಟಿರೋದು ಕೂಡ ಸರ್. ನಾವು ಕ್ಯಾಶೇ ಕೊಟ್ಟಿರೋದು, ನಮ್ಮ ಹತ್ರ ಫೋನ್ಪೇ ಅವ್ರು ತಗೊಳ್ಳಿಲ್ಲ. ಫೋನ್ಪೇ ಹಾಕ್ಬೇಡ್ರಿ, ನಮಗೆ ಫೋನ್ಪೇ ಹಾಕಿದ್ರೆ ನಮಗೆ ಸರ್ವರ್ ಇಲ್ಲ, ವರ್ಕ್ ಆಗ್ತಾ ಇಲ್ಲ ಅಂತೇಳಿ ನಾವು 10 ಲಕ್ಷನೂ ನಾವು ಕ್ಯಾಶೇ ಕಟ್ಟಿರೋದು ಸರ್. ಹೌದು ಸರ್, 10 ಲಕ್ಷ ಕಟ್ಟಿದ್ದೀನಿ ಸರ್. ಒಡವೆ ಇಟ್ಟು ಮನೇಲಿ ಮಕ್ಕಳಿಗೆ ಗೊತ್ತಿಲ್ಲ ಸರ್. ಇವಾಗ ಮಗ ಜೊತೆಯಲ್ಲಿ ಬಂದಿದ್ದಾನೆ, ಯಾರಿಗೂ ಗೊತ್ತಿಲ್ಲ ಸರ್. ಇದೆ ಸರ್, ಬಾಂಡ್ ಇದೆ ಸರ್, ಕೊಟ್ಟಿದ್ದಾರೆ. ಬಾಂಡ್ಗಳು, ರೆಸಿಪ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಸರ್, ಇಲ್ಲಿದ್ದಾವೆ ಸರ್. ಹಾಂ, ತೋರಿಸ್ತೀವಿ ಸರ್. ಸರ್ ಕೊಡಿ, ಇದೆ ಸರ್ ಕಟ್ಟಿರೋ ಅಮೌಂಟು. ನಾವೇನು ಕಟ್ಟಿದ್ದೀವೋ ಅದಕ್ಕೆಲ್ಲ ರೆಸಿಪ್ಟ್ಗಳು ಕೊಟ್ಟಿದ್ದಾರೆ. ಲಾಯರು ಅಲ್ಲೇ ಇದ್ರು, ಒಬ್ರು ಲಾಯರು, ಅವ್ರು ಹೇಳಿದ್ರು ನಮ್ಮ ಕಡೆಯಿಂದ ಅಗ್ರಿಮೆಂಟ್ ಹಾಕ್ಕೊಡ್ತೀವಿ, ನಾವು ಲಾಯರು ಅಂತ ಹೇಳಿದ್ರು. ನಮಗೆ ಗೌರ್ಮೆಂಟ್ ಅವರು ಇವ್ರು ಪ್ರೈವೇಟ್ ಅಂತ ಗೊತ್ತಿಲ್ಲ ಸರ್, ಹಂಗಾಗಿ ನಾವು ಮೋಸ ಹೋಗಿದ್ದೀವಿ ಸರ್. ಅದಕ್ಕೆ ನಮಗೆ ನಿಮ್ಮೆಲ್ಲರ ಪರವಾಗಿ ನಮಗೆ ರಕ್ಷಣೆ ಸಿಗಬೇಕು, ನಮ್ಮ ದುಡ್ಡು ನಮ್ಗೆ ವಾಪಸ್ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಸರ್.